ಹಾಯ್ ಎಲ್ರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಬೆಂಗಳೂರು ನಗರದ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಎಲ್ಲ ಪಿರಿಯಾಡಿಸಿಟಿ ಪತ್ರಿಕೆಗಳು ಸಂಪಾದಕರುಗಳಿಗೆ ನಾವೆಲ್ಲರೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಮೌರ್ಯ ಪೂಜಾರಿ, ಭೀಮ ಸಂಸ್ಕೃತಿಯ ಸಂಪಾದಕ. ಸೊ ಈಗಾಗಲೇ ನಾವು ಕಳೆದ ಹಲವು ದಿನಗಳಿಂದ ಒಂದು ನಮ್ಮೆಲ್ಲ ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ ಬಿ ಕೆ ಪ್ರಸನ್ನ ಹಾಗೂ ಎಚ್.ಎಲ್. ಅಮರನಾಥ್, ಇನ್ನು ಅನೇಕ ಪತ್ರಕರ್ತರು ಅವರಿವರೆನ್ನದೇ ಅನೇಕರು ಈಗಾಗಲೇ ಈ ಏನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಮನವಿ ಕೂಡ ಸಲ್ಲಿಸಲಾಗಿತ್ತು. ಒಂದಿಷ್ಟು ಎತ್ತರ ಬಂಡಲ್ಲು ಎಲ್ಲ ತಗೊಂಡೋಗಿ ಇಷ್ಟು ಪತ್ರಿಕೆಗಳು, ಇವರೆಲ್ಲರೂ ಕೂಡ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಸಂಪಾದಕರುಗಳು, ಅವರ ಪ್ರೊಫೈಲನ್ನು ಕೂಡ ನಾವು ಎಲ್ಲರೂ ಸೇರಿ ಅಲ್ಲಿ ಹೋಗಿ ತಲುಪಿಸಲಾಗಿತ್ತು. ಬಟ್ ಸರ್ಕಾರ ಹಾಗೂ ಮಾನ್ಯ GBA ಅಧಿಕಾರಿಗಳು ಕೂಡ ಅದನ್ನು ಯಾವುದೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಕೂಡ ಇದೆ. ಸೊ ಹೀಗಾಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ, ಯಾಕಂದರೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಇವತ್ತು ಬೇಕೇ ಬೇಕು. ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳು ಎಲ್ಲ ಕಡೆ ತಲುಪ್ತಾವ ಅನ್ನೋ ಥರ ಇಲ್ಲ. ಆಯಾ ಆಯಾಮದಲ್ಲಿ ಆಯಾ ಇಲಾಖೆಗಳ ಅನುಗುಣದಲ್ಲಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಕೂಡ ಈಗ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ. ತಮ್ಮ ವಿಸ್ತರಣವನ್ನು ಆಯಾ ಜಿಲ್ಲೆಗಳಿಗೆ ನಿರ್ವಹಿಸ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರು ನಗರದಲ್ಲಿ ಈ ಬಾರಿ ನಾವೆಲ್ಲ ಒಗ್ಗಟ್ಟಾಗಿ ಏನು GBA ವತಿಯಿಂದ ಏನು ಈಗಾಗಲೇ ಕಳೆದ ಹಲವು ವರ್ಷಗಳಿಂದ BBMP ಇರುವಾಗ ಏನು ಜಾಹೀರಾತುಗಳನ್ನ ನೀಡ್ತಾ ಇದ್ರೋ, ಸೊ ಅದೇ ರೀತಿ ಮುನ್ನೆಲೆಗೆ ಬಂದು GBA ಅವರು ಕೂಡ ಈ ಒಂದು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಜಾಹೀರಾತು ನೀಡೋವರೆಗೂ ಕೂಡ ನಾವು ಒಂದು ಪತ್ರ ಅಭಿಯಾನ ಅಥವಾ ಒಂದು ಲೆಟರ್ ಹೆಡ್ ಅಭಿಯಾನ, ಒಂದು ಮನವಿ ಅಭಿಯಾನವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳೋಣ. ಸೊ ಇದಕ್ಕೆ ನಮ್ಮ ಎಲ್ಲ ಹಿರಿಯ ಪತ್ರಕರ್ತರು ಕೂಡ ಈಗಾಗಲೇ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರು ಎಲ್ಲರೂ ಕೂಡ ಬನ್ನಿ, ಕೈ ಜೋಡಿಸಿ ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೂಡ ಗ್ರೂಪ್ಗಳಲ್ಲಿ ಹಾಕ್ತಾರೆ. ಇದಕ್ಕೊಂದು ಸಪ್ರೇಟ್ ಒಂದು ಗ್ರೂಪ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ, ಯಾವುದೇ ರಾಜಕೀಯ ಮಾಡುವಂಥದ್ದಿಲ್ಲ, ಅವರು ದೊಡ್ಡವರು ಇವರು ದೊಡ್ಡವರು ಅನ್ನುವಂಥದ್ದಿಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದೊಂದು ದೊಡ್ಡ ಕಾರ್ಯವನ್ನು ನಿರ್ವಹಿಸಿದರೆ ಎಲ್ಲ ಪತ್ರಕರ್ತರು ಬೆಳೀತಾರೆ ಅನ್ನೋದು ನನ್ನ ಒಂದು ಆಶಯ. ನಮಸ್ಕಾರ, ಧನ್ಯವಾದಗಳು.